All you have to do is close your eyes and listen. For a better experience, please use headphones. ಎಲ್ಲ ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ಭಾರತ ದೇಶ ಬಹಳ ವಿಶಾಲವಾದ, ಅಷ್ಟೇ ಸುಂದರವಾದ, ಜ್ಞಾನ ಸಮೃದ್ಧವಾದ ದೇಶ. ಸಾವಿರಾರು ವರ್ಷಗಳಿಂದ ಈ ದೇಶದಲ್ಲಿ ಜ್ಞಾನದ ಬೆಳಕು ಹರಡುತ್ತಾ ಇದೆ. ಋಷಿಗಳಾಗಿ ಹೋಗಿ ಶ್ರೇಷ್ಠ ಅನುಭಾವಿಗಳಾಗಿ ಹೋಗಿ ಆಚಾರ್ಯರು, ಶರಣರು, ಸಂತರು ಸಂಖ್ಯಾ ಅಷ್ಟಿಷ್ಟಲ್ಲ, ಅಷ್ಟು ಜನ ಇಲ್ಲಿ ಬಾಳಿ ಬದುಕಿ ಈ ದೇಶವನ್ನು ಶ್ರೀಮಂತ ಮಾಡಿದರು. ಹೇಗೆ ಭೌತಿಕವಾಗಿ ಈ ದೇಶ ಶ್ರೀಮಂತದ, ಹಾಗೆ ಜ್ಞಾನ ಕ್ಷೇತ್ರದಲ್ಲಿ ಶ್ರೀಮಂತ. ಪರದೇಶದ ಒಬ್ಬ ತತ್ವಜ್ಞಾನಿ ಹೇಳ್ತಾನೆ, ಏನು ಭಾರತ, ಎಷ್ಟು ಒಳ್ಳೆಯ ಮಾತನ್ನ ಹೇಳಿ. ನಮ್ಮ ದೇಶದೊಳಗೆ ಇನ್ನ ಕತ್ತಲಿತ್ತು. ಅವಾಗ ಭಾರತ ದೇಶದ ಕ್ಷಿತಿಜದ ಮೇಲೆ ಜ್ಞಾನದ ಸೂರ್ಯ ಮೂಡಿದ್ದ. ಏನ ವರ್ಣನಾ ನೋಡಿ. ಡ್ಯೂಸನ್, ಶಾಪಿನ್ ಎಂಥವರು ಸುಂದರ ಮಾತುಗಳನ್ನು ಆಡಿದರು ಭಾರತ ದೇಶ ಕುರಿತು. ಅಂಥ ಭಾರತ. ಇನ್ನೊಬ್ಬ ಈ ಭಾರತ ದೇಶದ ಪವಿತ್ರ ಗ್ರಂಥಗಳನ್ನೆಲ್ಲ ಹೊರದೇಶದವರಿಗೆ ಪರಿಚಯ ಮಾಡಿದಂಥ ಒಬ್ಬ ಶ್ರೇಷ್ಠ ವಿದ್ವಾಂಸ ಹೇಳ್ತಾನೆ, ನಾನು ಭಾರತಕ್ಕೆ ಹೋಗಲಿಲ್ಲ, ಆದರೆ ಒಂದು ಇಚ್ಛೆ ಅದ ನನಗೆ. ನಾನು ಇನ್ನೊಮ್ಮೆ ಏನಾದರೂ ಈ ದೇಶದಲ್ಲಿ ಹುಟ್ಟೋದಾದರೆ ಭಾರತದಲ್ಲಿ ಹುಟ್ಟಬೇಕು. ಇದಕ್ಕಿಂತ ಭಾರತಕ್ಕೆ ಬೇರೆ ಪ್ರಶಸ್ತಿ ಯಾವ? ಮನುಷ್ಯ ಅಭಿಮಾನ ಪಡಬೇಕು. ಎಂಥ ಸುಂದರವಾದ ದೇಶ. ಸತ್ಯಂ ಶಿವಂ ಸುಂದರಂ ಅಂತ ಜಗತ್ತಿಗೆ ಸಾರಿದ ಶ್ರೇಷ್ಠ ಜನಾಂಗ ಇಲ್ಲಿ ಬಾಳಿ ಬದುಕಿ. ಎಂಥ ಅದ್ಭುತ ಮಾತು. ಆ ಮೂರು ಮಾತುಗಳಲ್ಲಿ ಏನೆಲ್ಲ ಅದ. ಸತ್ಯ, ಸುಂದರ, ಶಿವಂ. ಸತ್ಯಂ ಶಿವಂ ಸುಂದರಂ ಸಾಕಲ್ಲ. ಇದು ತತ್ವಜ್ಞಾನ. ಇದು ಜೀವನ ನಡೆಸಬೇಕಾದ ರೀತಿ. ಇದು ಅಧ್ಯಾತ್ಮ. ಮೂರು ಮಾತು. ಈ ಮಾತುಗಳನ್ನು ಸಾವಿರ ವರ್ಷಗಳ ಹಿಂದೆ, ಸುಮಾರು 5-6 ಸಹಸ್ರ ವರ್ಷಗಳ ಹಿಂದೆ ಈ ನಾಡಿನೊಳಗೆ ಹರಿಬಿಟ್ರು. ಮನೆಯನ್ನ ತಲುಪ್ತು, ಮನಸ್ಸುಗಳನ್ನು ಬೆಳಕ್ತು ಈ ಮಾತು. ಸತ್ಯಂ ಶಿವಂ ಸುಂದರಂ. ಏನದು ದೇವರು ಸತ್ಯ, ಶಿವ, ಸುಂದರ. ಜಗತ್ತು ಏನು? ಅದು ಸತ್ಯ, ಅದು ಸುಂದರ, ಅದು ಶಿವ. ನಮ್ಮ ಬದುಕು ಹೇಗಿರಬೇಕು ಅಂದ್ರೆ ಸತ್ಯಂ ಶಿವಂ ಸುಂದರಂ ಆಗಿ. ಅದು ಜೀವನ. ಅಂಥ ಬದುಕನ್ನು ಸಾಗಿಸಿದವರಿಗೆ ಅನುಭಾವಿಗಳು ಬೇಕು. ಮನುಷ್ಯ ಅನುಭವಿಸಬೇಕು. ಅನುಭವ ಬಹಳ ಮಹತ್ವದ್ದು. ಬರೀ ವಸ್ತು ಮಹತ್ವದ್ದಲ್ಲ, ಅನುಭವ. ಅನುಭವದಲ್ಲಿ ಆನಂದ ಇರ್ತದೆ, ಬರೀ ಜ್ಞಾನದಲ್ಲಿ ಅಲ್ಲ. ಈ ಹೂವನ್ನು ನೋಡಿದ ಮಾತ್ರಕ್ಕೆ ಆನಂದ ಆಗೋದಿಲ್ಲ. ಹೂವನ್ನು ಅನುಭವಿಸಬೇಕಾಗ್ತದೆ. ಅನುಭವಿಸಬೇಕು. ಏನು ಆ ಹೂ ನೋಡ್ತೇನೆ, ಆವಾಗ ಹೂವಿನ ಜ್ಞಾನ ಉಂಟಾಗ್ತದೆ. ಆ ಜ್ಞಾನದ ಒಳಗೆ ಒಂದಿಷ್ಟು
ಮಧುರ ಭಾವ ಕೂಡ್ತು ಅಂದ್ರೆ ಅನುಭವ. ಅವಾಗ ಸಂತೋಷ ಉಂಟಾಗ್ತದೆ. ಹಂಗ ನಮ್ಮ ಬದುಕು ಹೇಗಿರಬೇಕು ಅಂದ್ರೆ ಸಂತೋಷದಿಂದ ಕೂಡಿರಬೇಕು ಅಂಥ ಬದುಕ. ಅದಕ್ಕಾಗಿ ಸತ್ಯ, ಶಿವ, ಸೌಂದರ್ಯ. ಜಗತ್ತು ಹೇಗದ, ಎಷ್ಟು ಸುಂದರ ಅದು. ಜಗತ್ತು ಹೇಗದ, ಇದು ಸತ್ಯ ಅದ್ಭುತವಾದದ್ದು. ಇಲ್ಲಿ ಶಾಂತಿ, ಪರಮ ಶಾಂತಿ ಅದ. ಇಂಥ ಅದ್ಭುತವಾದ ಜಗತ್ತಿನಲ್ಲಿ ನಮ್ಮ ಜೀವನವನ್ನು ಕಟ್ಟಿಕೋಬೇಕು. ಅದನ್ನು ಕಟ್ಟಿಕೊಳ್ಳುವ ರೀತಿ ನೀತಿಗಳನ್ನು ನಾವು ಅರಿತುಕೊಳ್ಳೋದು. ನಾವಿಲ್ಲಿ ಬಂದಿದ್ದು ಯಾಕೆ? ಭೂಮಂಡಲಕ್ಕೆ ಯಾಕೆ? ಇಲ್ಲಿ ಅದ ಇದನ್ನು ಅನುಭವಿಸೋದು. ಎಷ್ಟು ಅದ್ಭುತ ಅದ ಈ ಜಗತ್ತಿನಲ್ಲಿ. ಏನೆಲ್ಲ ಅದ, ಕಣ್ಣಿಗೆ, ಕಿವಿಗೆ, ನಾಲಿಗೆ, ನಾಸಿಕಕ್ಕೆ, ಕೈಗೆ, ಮನಸ್ಸಿಗೆ, ಬುದ್ಧಿಗೆ ಏನು ಬೇಕೋ ಎಲ್ಲ ಈ ಜಗತ್ತಿನಲ್ಲಿ ಅದ. ಇದನ್ನ ಅನುಭವಿಸೋದಷ್ಟು. ಮನುಷ್ಯನೇ, ನಿನ್ನ ಮನಸ್ಸನ್ನು ಬಂದಿಷ್ಟು ಅರಳಿಸು. ಓಪನ್ ದೈ ಮೈಂಡ್, ಓಪನ್ ದೈ ಮೈಂಡ್. Let it be filled with the beauty divine. ಪವಿತ್ರ ಸೌಂದರ್ಯ ಆದ, ದಿವ್ಯ ಸೌಂದರ್ಯ ಆದ ಈ ಜಗತ್ತಿನಲ್ಲಿ ಮನುಷ್ಯನೇ ನಿನ್ನ ಮನಸ್ಸನ್ನ ತುಂಬಿಕೋ. ಮನಸ್ಸನ್ನ ಮಧುರ ಮಾಡಿಕೋ. ಅದು ಸಾಧನ, ಅದು ಅಧ್ಯಾತ್ಮ. ಬೇಕಲ್ಲ. ಜಗತ್ತನ್ನು ನೋಡಿದಾಗ ಮನಸ್ಸು ಕೆಡ್ತಿತ್ತು ಅಂದ್ರೆ ಅನುಭವ ಹೇಗೆ? ವಸ್ತುಗಳನ್ನು ನೋಡಿದಾಗ ಮನಸ್ಸು ಅರಳದ ಇದ್ರೆ ಶಾಂತಿ ಹೇಗೆ? ಅರವಿಂದ ಮಹರ್ಷಿಗಳಂತಾಗಿ ಹೋದರು ಈ ನಾಡಿನಲ್ಲಿ. ಬಹಳ ದೊಡ್ಡ ಜ್ಞಾನಿಗಳು. ಈ ದೇಶವನ್ನು ಅತ್ಯಂತ ಪ್ರೀತಿಸಿದ ಮಹಾನುಭಾವರು. ತಮ್ಮ ಬಹುತೇಕ ದಿನಗಳನ್ನು ಆವಿಷ್ಕಾರಕ್ಕಾಗಿ ಕಳೆದವರು, ಸತ್ಯ ಶೋಧನೆಗಾಗಿ ಕಳೆದವರು. ಅವರು ಹೇಳ್ತಾರೆ, ಗುಡ್ ವಿಲ್ ಫಾರ್ ಆಲ್ and goodwill from all is the basis of a peace and a harmony. ಎಷ್ಟು ಸುಂದರ ಮಾತು ಹೇಳಿ. ಏನದ ಜಗತ್ತಿನಲ್ಲಿ ಎರಡು ಸಂಗತಿಗಳು. ಒಂದು ಪೀಸ್, ಶಾಂತಿ. ಇನ್ನೊಂದು ಹಾರ್ಮನಿ. ಹಾರ್ಮನಿ ಅಂದ್ರೆ ಒಂದು ಬಗೆಯ ಸಮಾಧಾನದ ಮಾನಸಿಕ ಸ್ಥಿತಿ. ಎಲ್ಲವನ್ನ ನಿಸರ್ಗದೊಂದಿಗೆ ಸಮಾಧಾನ ಪಡಬೇಕು, ವ್ಯಕ್ತಿಗಳೊಂದಿಗೆ ಸಮಾಧಾನ ಪಡಬೇಕು, ಆಲೋಚನೆಗಳೊಂದಿಗೆ ಸಮಾಧಾನ ಪಡಬೇಕು. ಅಂಥದೊಂದು ಹಾರ್ಮನಿ, ಹೊಂದಾಣಿಕೆ. ಇದು ಎದರಿಂದ ಬರ್ತದಂದ್ರೆ ಗುಡ್ ವಿಲ್ ಫಾರ್ ಆಲ್, ಗುಡ್ ವಿಲ್ ಫ್ರಾಮ್ ಆಲ್. ಎರಡು. ಜಗತ್ತು ನಮ್ಮನ್ನ ಪ್ರೀತಿಸಬೇಕು, ನಾನು ಜಗತ್ತನ್ನ ಪ್ರೀತಿಸಬೇಕು. ಜಗತ್ತಿನ ಬಗ್ಗೆ ನನ್ನಲ್ಲಿ ಸುಂದರ ಭಾವನೆಗಳಿರಬೇಕು, ಜಗತ್ತಿನಲ್ಲಿ ನನ್ನ ಬಗ್ಗೆ ಸುಂದರ ಭಾವನೆಗಳಿರಬೇಕು. ಹಂಗ ನಾನು ಬದುಕಬೇಕು, ಜನನೂ ಬದುಕ. ಅಂಥ ಸುಂದರ ಭಾವನೆಗಳು ಹರುಕೊಂಡಾಗ, ಅಂತರಂಗದೊಳಗೆ ಹರಿದಾಗ ಅವಾಗ ಜೀವನ ಅದ್ಭುತವಾಗ್ತದೆ. Then we experience peace eternal. ಆವಾಗ ಅನುಭವಿಸೋದು. ಆವಾಗ ಶಾಂತಿ ಸಮಾಧಾನಗಳನ್ನು ಅನುಭವಿಸೋದು. ಎಂಥ ಜೀವನ ಇದು! ನಮ್ಮ ಉದ್ದೇಶ. ಯಾರಾದರೆ ಏನು ಹೇಳಿ, ಯಾವ ದೇಶದವರಾದರೆ ಏನಾಯ್ತು? ಅವರು ಬಡವರೇನು, ಶ್ರೀಮಂತರೇನು, ಪುರುಷರೇನು, ಸ್ತ್ರೀಯರೇನು, ಎಲ್ಲರೂ ಬಯಸೋದು ಒಂದಲ್ಲೇನು? ಸಮಾಧಾನ. ಯಾವುದೇ ಒಂದು ಹೀಗೆ ಸಸ್ಯವನ್ನು ನಾವು ಉರಿದ್ರೆ
ಆ ಸಸ್ಯ ಹೀಗೆ ಬೆಳೀತದ, ಅದರ ಉದ್ದೇಶ ಏನು? ಅದರ ಉದ್ದೇಶ ಒಂದು ಹೂ ಕೊಡೋದಷ್ಟೆ. ಬೇಕಾದ ಸಸ್ಯ ತಾವು ಊರ್ರಿ, ಜಗತ್ತಿನೊಳಗೆ ಮಣ್ಣಿನಲ್ಲಿ ಹೀಗೆ ಇಡ್ರಿ, ಅದು ಬೆಳೆದು ಏನು ಕೊಡ್ತದಂದ್ರೆ ಮೊಟ್ಟ ಮೊದಲು ಕೊಡೋದೇ ಒಂದು ಹೂವ. ಈಚ ಒಂದು ಹೂವನ್ನ ಕೊಡು, ಅವಾಗ ಅದಕ್ಕೆ ಸಾರ್ಥಕ ಅನಿಸ್ತದೆ. ನನ್ನ ಜೀವನ ಸಾರ್ಥಕವಾಯಿತು. ಯಾಕೆ? ನಾನೊಂದು ಹೂ ಕೊಟ್ಟೆ. ಭೂಮಿ ನನಗೆ ಅನ್ನ ಕೊಡ್ತು, ಮೇಘ ನನಗೆ ನೀರ ಕೊಡ್ತು, ಸೂರ್ಯ ನನಗ ಕಾವು ಕೊಟ್ಟ, ಗಾಳಿ ನನಗ ಉಸಿರಾಟ ಕೊಡ್ತು. ನಾನೊಂದಿಷ್ಟು ಕೊಡಬೇಕಲ್ಲ ನಿಸರ್ಗಕ್ಕೆ ಅಂತ ಆಲೋಚನೆ ಮಾಡಿದ ಸಸ್ಯ ಒಂದು ಹೂ ಕೊಟ್ಟು. ನನಗೆಷ್ಟು ಸಾಧ್ಯದ ದೇವನೇ, ನಿಸರ್ಗ ದೇವನೇ, ನನಗೆಷ್ಟು ಸಾಧ್ಯದ, ನೀನು ಕೊಟ್ಟಿದ್ದು ಬಹಳ, ನಾನು ಅದನ್ನು ಬಳಸಿಕೊಂಡು ಒಂದು ಈಟರೆ ಯಾಕೆ ಕೊಡಬಾರದು ಅಂತ ಒಂದು ಹೂ ಕೊಡ್ತೀನಿ. ಹೂವಿನಲ್ಲಿ ಮಾಧುರ್ಯ ಅದ, ಸೌಂದರ್ಯ ಅದ, ಮನಸ್ಸನ್ನ ತಿಳಿಗೊಳಿಸುವ ಕಳ ಅದ, ಮಧುರತೆ ಅದ, ಎಲ್ಲ ಅದ. ನಾನು ಸಣ್ಣದೇ ಕೊಡ್ತೇನೆ, ಆದರೆ ನಿಸರ್ಗ ದೇವತೆಯೇ ನಿನ್ನನ್ನು ಶೃಂಗರಿಸ್ತೇನೆ, ಶೃಂಗಾರ ಮಾಡ್ತೇನೆ. ಯಾರು ನನ್ನ ನೋಡ್ತಾರ ಅವರ ಮನಸ್ಸನ್ನು ಶೃಂಗರಿಸ್ತೇನೆ, ಯಾರು ನನ್ನನ್ನು ನೆನೆಸಿಕೊಳ್ಳುತ್ತಾರ ಅವರ ಅಂತರಂಗವನ್ನು ಮಧುರ ಮಾಡ್ತೇನೆ. ಅಷ್ಟೇ ಅಲ್ಲ, ನಿಸರ್ಗ ದೇವತೆಯೇ ನಿನ್ನ ತಲೆಗೆ ಇರ್ತೇನೆ, ಅಷ್ಟು ಸುಂದರವಾದ ಒಂದು ಹೂವ ಕೊಡ್ತೇನೆ. ಅದು ಅದರ ಉದ್ದೇಶ. ಹಾಗೆ ನಮ್ಮದು ಉದ್ದೇಶ, ನಾವು ಒಂದು ಸಸ್ಯ ಇದ್ದಾಗ ನಾವು ಈ ಜಗತ್ತಿಗೆ ಬರ್ತೇವೆ, ಸಣ್ಣದಾಗಿನೇ ಬರ್ತೇವೆ, ಬೆಳಿತೇವಿ. ಏನು ಕೊಡಬೇಕು ಅಂದರೆ ಒಂದಿಷ್ಟು ಹೂವ ಕೊಡಬೇಕು ಅಷ್ಟೆ. ಅದೇ ಗುಡ್ ವಿಲ್, ಅದೇ ಸದ್ಭಾವನಾ, ಜಗತ್ತನ್ನು ನೋಡಿ ಸಂತೋಷ ಪಡುವಂಥ ಒಂದು ಸುಂದರ ಹೃದಯ ಭಾವ ನೋಡಿ ಆನಂದ ಪಡಬೇಕು. ಎಷ್ಟದ ನೋಡೋದಕ್ಕಾಗಿ ಸಂತೋಷ ಪಡೋದು ಅಂಥ ಒಂದು ಹೃದಯವನ್ನ ನಾವು ಸುಧಾರಿಸಿಕೋಬೇಕಲ್ಲ, ಪಡೆಯಬೇಕಲ್ಲ. ಅದಕ್ಕಾಗಿ ಒಂದಿಷ್ಟು ಇಂಥ ಸತ್ಸಂಗಗಳು, ಇದು ಸತ್ಸಂಗ ಅಂತಾರೆ. ಇದೆ ಸುಮ್ಮನೆ ಕೂಡೋದು, ನಿಸರ್ಗದ ಮಧ್ಯ ಕೂಡೋದು. ಎಲ್ಲಿ ಕೂತ್ರೆ ನನ್ನದು ಅಂತ ಅನಿಸೋದಿಲ್ಲ, ಯಾವುದು ನನ್ನದ ಅಲ್ಲ ಅಂತಲೂ ಅನಿಸೋದಿಲ್ಲ. ಅಲ್ಲಿ ತಣ್ಣಗೆ ಕೂಡೋದಕ್ಕೆ ಸತ್ಸಂಗ. ಈಗ ನಾವೆಲ್ಲ ಇಲ್ಲಿ ಕೂತೇವಲ್ಲ, ಇದು ಸತ್ಸಂಗ. ನಿಮ್ಮದಲ್ಲ ಈ ಜಾಗ, ಇಲ್ಲೇ ನಿಮ್ಮದು ಇರ್ಬೇಕಂತ ಇಚ್ಛಾನೂ ಇಲ್ಲ. ಸುಮ್ಮನೆ ಹಾಗೆ ಬರ್ತೀರಿ, ಯಾರೋ ಕಸ ಗುಡಿಸಿರ್ತಾರೆ, ಯಾರೋ ಒಂದಿಷ್ಟು ಸ್ವಚ್ಛ ಮಾಡಿರ್ತಾರೆ, ಕರೀತಾರೆ, ತಾವು ಕೂಡ್ರಿ ಅಂತ ಹೇಳ್ತಾರೆ, ಕೂಡ್ತೇವಿ, ಮೈ ಮರಿತೇವಿ. ಇದ ಸತ್ಸಂಗ, ಇದು ಸತ್ಸಂಗ. ಇಲ್ಲಿ ಯಾವ ಭಾವ ಇಲ್ಲ. ಯಾವುದದ? ನಾವು ದೊಡ್ಡವರಂತೂ ಇಲ್ಲ, ನಾವು ಸಣ್ಣವರಂತೂ ಇಲ್ಲ. ಯಾವ ಭಾವನೆ ಇರದೆ, ಏರುಪೇರಿದ ಭಾವ ಇರದೆ ಏನು ಕೂಡ್ತೇವಲ್ಲ ಎಚ್ಚರದಿಂದ, ಇದಕ್ಕೆ ಸತ್ಸಂಗ. ಎರಡೇ ಕ್ಷಣ ಇಂಥವು. ಒಂದು ಸಹಜವಾಗಿ ಬರುವಂತ ನೈಸರ್ಗಿಕ ನಿದ್ದೆ. ನಿದ್ರೆಯೊಳಗೇನದ? ಮಲಗುವಾಗ ನಾವು ಶ್ರೀಮಂತರು, ಮಲಗುವಾಗ ನಾವು ಬಡವರು. ಆದರೆ ಯಾವಾಗ ಒಮ್ಮೆ ಕಣ್ಣಿಗೆ ನಿದ್ರೆ ಬಂತೋ ಅವಾಗ ನಾವು ಸಿರಿವಂತರು ಅಲ್ಲ, ಬಡವರು ಅಲ್ಲ. ಮಲಗುವಾಗ ನಾವು ಬುದ್ಧಿವಂತರು, ಮಲಗುವಾಗ ನಾವು ಬುದ್ಧಿ ಕಡಿಮೆ ಇದ್ದವರು.
ಮಲಗುವಾಗ ಹೆಣ್ಣು ಮಕ್ಕಳು, ಮಲಗುವಾಗ ಗಂಡು ಮಕ್ಕಳು, ಮಲಗಿದ ಬಳಿಕ ಯಾರು ಇಲ್ಲ. ಆದ್ದರಿಂದಲೇ ನಿದ್ರೆಯೊಳಗೆ ಅಷ್ಟು ಸಂತೋಷ ಇರ್ತದ, ಅಷ್ಟು ಆನಂದ ಇರ್ತದ. ನಿಸರ್ಗ ಕರುಣಿಸಿದ ಅದ್ಭುತ ಒಂದೇನರೇ ಇತ್ತು ಅಂದರೆ ಮನುಷ್ಯನಿಗೆ ಒಂದು ಕ್ಷಣದ ನಿದ್ರೆ. ಅನುಭವಿಸಬೇಕು. ಅಲ್ಲಿ ಯಾವುದಿಲ್ಲ, ಅಲ್ಲಿ ಯಾರೂ ಇಲ್ಲ. ಪ್ರೆಸಿಡೆಂಟ್ ಇಲ್ಲ, ಚೇರ್ಮನ್ ಇಲ್ಲ, ಸೆಕ್ರೆಟರಿ ಇಲ್ಲ, ಮೆಂಬರ್ ಇಲ್ಲ, ಮನುಷ್ಯನೇ ಇಲ್ಲ. ಇಲ್ಲ, ನಿಜ ಇಲ್ಲ. ಮನುಷ್ಯನೇ ಇಲ್ಲ. ಹೆಂಗದಾನ ಗೊತ್ತಿಲ್ಲ, ತನ್ನ ದೇಹದ ಪರಿವೆ ತನಗಿಲ್ಲ. ಆದ್ರೆ ಅದಾನ ಅದ್ಭುತ ಆನಂದವನ್ನ ಅನುಭವಿಸ್ತಾ ಇದ್ದಾನ. ಇದೊಂದು ಅವಸ್ಥಾ ನಿಸರ್ಗ ನಮಗೆ ಕರುಣಿಸ್ತು ಎಲ್ಲರಿಗೆ. ಆದರೆ ಎದ್ದ ಬಳಿಕ ಶುರುವಾಯಿತು. ನೀವು ಬ್ಯಾರೆ, ಎಲ್ಲಾ ಶುರು. ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಸೇರಿಕೆ ಆಗಲಿಲ್ಲ. ಮಲಗದಾಗ ಯಾರು ಎಲ್ಲಿ ಮಲಗ್ಯಾರ ಏನು ಗೊತ್ತಿಲ್ಲ. ಇನ್ನೊಂದು ಕ್ಷಣ ಸತ್ಸಂಗದ ಕ್ಷಣ. ಇಲ್ಲಿಯೂ ಏನೂ ಇಲ್ಲ. ಇಲ್ಲಿ ಯಾಲ ಕಪ್ಪಿಲ್ಲ, ಕೆಂಪಿಲ್ಲ, ಎತ್ತರಿಲ್ಲ, ಎಳುವಿಲ್ಲ, ತಣ್ಣಗೆ ಇರ್ತದಲ್ಲ ಮನಸ್ಸ. ಇದಕ್ಕ ಸತ್ಸಂಗ ಅಂತ ಕರೆಯೋದು. ಬೇಕು ಜೀವನದಲ್ಲಿ ಸತ್ಸಂಗ ಮಾಡಬೇಕು. ಇದರಂಥದ್ದು ಇನ್ನೊಂದು ಯಾವುದೂ ಇಲ್ಲ. ಇದು ಒಂದು ಕ್ಷಣ ನಾವು ಮಾಡಿದರೆ ಮನಸ್ಸು ತಿಳಿ 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 ಆಗ್ತದೆ. ತಿಳಿ ಆಗ್ತದೆ. ಈಗ ಒಂದು ಕಲಕಿದ ನೀರ, ಅದನ್ನ ಒಂದು ಕೊಡದಾಗ ರಾಡಿ ನೀರ ಹಾಕಿ ಇಟ್ಟಿರ್ತೇವೆ. ಅದನ್ನ ಹಾಕಿರ್ತೆ, ಅದನ್ನ ಕುಡಿಯೋದಿಲ್ಲ. ಸುಮ್ಮನೆ ಅದನ್ನ ಹಿಂಗೆ ಇಡ್ತೇವಿ. ನಾವೇನೂ ಮಾಡೋ ಕಾರಣ ಇಲ್ಲ. ಒಳಗಿನ ರಾಡಿ ತೆಗೆಯುವ ಅವಶ್ಯಕತೆ ಇಲ್ಲ. ಸ್ವಲ್ಪ ಕಾಲ ಸುಮ್ಮನೆ ಅಲಗಾಡಿಸ್ದಂಗೆ ಅದನ್ನ ಇಟ್ರೆ, ತಾಸ 2 ತಾಸ 4 ತಾಸ ಹಿಂಗೆ ಇಟ್ರೆ ಏನಾಗ್ತದೆ? ರಾಡಿ ಕೆಳಗಿಳಿತದೆ, ನೀರ ಶುದ್ಧ ನೀರ. ಹಾಗ ನಾವು ಏನೂ ಸಾಧನ ಮಾಡಬೇಕಾಗಿಲ್ಲ. ಮನಸ್ಸು ಎಷ್ಟೇ ವಲಸ ಇರಲಿ, ಅದನ್ನ ತಣ್ಣಗೆ ಒಂದಿಟ್ಟು ಕೂಡಿಸಿ ಬಿಟ್ರೆ 1 ತಾಸು 2 ತಾಸು 4 ತಾಸು ಹಿಂಗೆ ಮನಸ್ಸನ್ನ ಇಟ್ಟು ಬಿಟ್ರೆ ಮನಸ್ಸಿನೊಳಗಿರುವಂತಹ ಕಲ್ಮಶಗಳು ಕೆಳಗೆ ಹೋಗ್ತವೆ. ಸ್ವಚ್ಛ ಮನಸ್ಸ, ಹೀಗ ತಿಳಿಯಾದ ಮನಸ್ಸ ಕಾಣಬರ್ತದೆ. ಆದ್ದರಿಂದಲೇ ಸತ್ಸಂಗಕ್ಕಷ್ಟು ಮಹತ್ವ. ಒಂದೇಟು ಸತ್ಸಂಗ ಮಾಡು. ಅಕ್ಕ ಮಹಾದೇವಿಯ ಹೆಸರು ಕೇಳದವರು ಯಾರಿಲ್ಲ. ಈ ದೇಶದೊಳಗೆ ಅತ್ಯಂತ ಶುದ್ಧವಾದ, ಅಷ್ಟೇ ನಿರ್ಲಿಪ್ತವಾದ ಅದ್ಭುತ ಜೀವನವನ್ನು ಸಾಗಿಸಿದಂಥ ಅಕ್ಕ ಮಹಾದೇವಿ. ಯಾವುದು ಆಕೆಯ ಮನಸ್ಸನ್ನ ಫಲಸ ಮಾಡಲೇ ಇಲ್ಲ. ಏನು ಆರಂಭದಲ್ಲಿ ಇದ್ರೋ ಹಾಗೆ ಕೊನೆ ಕ್ಷಣದವರೆಗೆ ಫಲಸಾಗಲಿಲ್ಲ. ಅಂಥ ಅಕ್ಕ ಮಹಾದೇವಿಯವರು ಒಂದು ಸುಂದರ ಮಾತು ಹೇಳ್ತಾರೆ ಸತ್ಸಂಗದ್ದು. ಅವರು ಹೇಳ್ತಾರೆ, ನಾನು ಇಷ್ಟು ಸುಖಿಯಾಗೇನಿ ಯಾಕೆ ಗೊತ್ತೇನು? ನನ್ನ ಮೈ ಮೇಲೆ ಬಹಳ ಬಟ್ಟೆ ಇರಲಿಕ್ಕಿಲ್ಲ, ರೇಷ್ಮೆ ಬಟ್ಟೆ ಇಲ್ಲ, ಅಥವಾ ಎದ್ದು ಕಾಣುವಂಥ ಬಟ್ಟೆಗಳು ಇರಲಿಕ್ಕಿಲ್ಲ, ನನಗೊಂದು ಇರಲಿಕ್ಕೆ ಮನೆ ಇಲ್ಲ, ರಕ್ಷಣೆ ಮಾಡುವಂಥ ಪತಿ ಅಂಥವ್ರು ಇಂಥವ್ರು ಯಾರಿಲ್ಲ, ಮಲಗಲಿಕ್ಕೆ ಒಂದಿಷ್ಟು ಜಾಗ ಇಲ್ಲ, ಸೇವಕರೇ. ಆದರೆ ನಾನು ಅದ್ಭುತ ಸುಖಿ. ಯಾಕೆ ಅಂತ ಕೇಳಿದ್ರೆ ಅವರು ಹೇಳ್ತಾರೆ, ಎಷ್ಟು ಚಂದ ಹೇಳ್ತಾರೆ, ಸಂಘದಿಂದಲ್ಲದೆ
ಬೀಜ ಮೊಳೆದೋರದು. ಸಂಗದಿಂದಲ್ಲದೆ ಅಗ್ನಿ ಹುಟ್ಟದು. ಸಂಗದಿಂದಲ್ಲದೆ ದೇಹ ಉಂಟಾಗದು. ಸಂಗದಿಂದಲ್ಲದೆ ಸಕಲ ವಸ್ತುಗಳು ಕಾಣಬರವು. ಚನ್ನಮಲ್ಲಿಕಾರ್ಜುನ ದೇವ, ನಿಮ್ಮ ಶರಣರ ಅನುಭಾವಿಗಳ ಸಂಗದಿಂದ ನಾನು ಪರಮ ಸುಖಿಯಾದೆ. ಯಾಕೆ ನಾನು ಇಷ್ಟು ಆನಂದವಾಗಿದ್ದೀನಿ ಅದನ್ನು ಅವರು ಹೇಳ್ತಾರೆ. ನಮಗೆ ಮನಿ ಅದಾವ, ಹೊಲ ಅದಾವ, ಬಟ್ಟೆ ಬರೆಗಳದಾವ, ಇಷ್ಟೆಲ್ಲ ಜನ ರಕ್ಷಿಸೋರದಾರ. ಇಷ್ಟಾಗಿನೂ ಮುಖ ಒಂದೊಂದು ಸಲ ಹೆಂಗಾಗಿರುತ್ತೆ? ಎಲ್ಲೇನು ಏನು ಮುಖ ನೋಡಬಾರ್ದ ಹಂಗ, ಏನು ಎಲ್ಲ ಹಾಳಾಗಿ ಹೋಗ್ಯದ ಅನ್ನಂಗ. ಎಷ್ಟು ಗಾಂಭೀರ್ಯ ಏನು! ಇಂಥ ಮುಖದಿಂದ ನಾವು ಬದುಕ್ತೇವಲ್ಲ, ಯಾಕೆ? ಅವರು ಹೇಳ್ತಾರೆ ಸತ್ಸಂಗ ಇಲ್ಲ ಅಷ್ಟೇ. ಸತ್ಸಂಗ ಅಂದ್ರೆ ಗಂಭೀರ ಅಲ್ಲ. ಮತ್ತೆ ಸತ್ಸಂಗ ಅಂದ್ರೆ ಗಟ್ಟಿಯಾಗಿ ಏನೋ ಮುಖ ಅಳಗಾಡಿಸ್ದಂಗ, ಮೈ ಅಲಗಾಡಿಸ್ದಂಗ, ಹಂಗಲ್ಲ. ಸೀರಿಯಸ್ ಅಲ್ಲ, ನಕ್ಕೋತಿರೋದೇ ಸತ್ಸಂಗ ಬೇಕು. ಆಕೆ ಹೇಳ್ತಾಳೆ, ಒಂದು 4 ಉದಾಹರಣೆ ಕೊಡ್ತಾಳೆ. ಎಷ್ಟು ಸುಂದರ ಉದಾಹರಣೆಗಳು. ಸತ್ಸಂಗ ಏನು ಮಾಡಿತು, ಏನೇನು ಮಾಡ್ಯದ ಜಗತ್ತಿನಲ್ಲಿ. ಸತ್ಸಂಗ ಬಿಟ್ರೆ ಇನ್ನೇನು ಮಾಡ್ಲಿಕ್ಕೆ ಸಾಧ್ಯದೆ? ಆಕೆ ಮೊದಲು ಒಂದು ಮಾತು ಹೇಳ್ತಾಳೆ, ಸಂಗದಿಂದಲ್ಲದೆ ಬೀಜ ಮೊಳೆದೋರದು. ಸುಮ್ಮನೆ ನೋಡಿದ್ದು ಎಲ್ಲರಿಗೂ ಗೊತ್ತಿರೋದೇ ಉದಾಹರಣೆಗಳು. ಒಂದು ಬೀಜ ಅದ, ಎಷ್ಟೇ ಚಲೋ ಬೀಜ ಇರಬಹುದು. ಮಾವಿನ ಬೀಜ ಅಂತ ಇಟ್ಟುಕೊಳ್ಳೋಣ, ಬಹಳ ಒಳ್ಳೆಯ ಮಾವಿನ ಕಾಯಿಯ ಬೀಜ ಅದು. ಅದನ್ನ ತಿಜೋರಿಯಾಗಿಟ್ರೆ ಬೆಳೀತದೆ. ಇದು ಬಹಳ ಅದ್ಭುತದ ಏನು ಕಾಯಿಗಳು, ಏನು ಹಣ್ಣುಗಳು, ಎಷ್ಟು ಸವಿ ಸವಿ, ಎಂಥದರ ಬೀಜ ಇದು ಅಂತ ತಿಳಿದು ಬಂಗಾರದ ಪೆಟ್ಟಿಗೆಯೊಳಗೆ ಹಾಕಿ ಇಟ್ಟ. ಸವಿ ಕೊಡ್ತದೆ. ಬೀಜ ಹೇಳ್ತದೆ, ನಾನು ತೆಗೀರಿ, ನನಗೆ ಹೊರಗೆ ತೆಗೀರಿ. ಬಂಗಾರದ ಸಂಘದಿಂದ ನಾನು ಗಿಡ ಆಗೋದಿಲ್ಲ, ಬೆಳ್ಳಿಯ ಸಂಘದಿಂದ ಗಿಡ ಆಗೋದಿಲ್ಲ. ನನಗೆ ಮಣ್ಣಿನ ಸಂಘ ಬೇಕಾಗ್ತದೆ, ಮಣ್ಣಿನಾಗಿಡ್ರಿ. ನೀರಿನ ಸಂಘ ಬೇಕಾಗ್ತದೆ, ಒಂದಿಷ್ಟು ನೀರು ಹಾಕಿ ಸಾಕು. ಸಂಘದಿಂದಲ್ಲದೆ ಬೀಜ ಮೊಳಿತದೆ. ಎಷ್ಟು ಸಂಘ ಕೊಟ್ರೆ ಸಾಕು, ಆ ಬೀಜ ಮೊಳ್ಯಾಕ್ ಶುರುವಾಗ್ತದೆ, ಹೊರಗೆ ಬರ್ತದೆ. ನಾವು ಉಳಿದೇನೇ ಸಂಘ ಕೊಟ್ಟರು ಸಹಿತ ಒಂದೀಟು ಅಲಗಾಡೋದಿಲ್ಲ. ನೀರ ಹಿಂಗ್ ಒಂದಿಷ್ಟು ಬಿತ್ತು, ಮೊಳಿಕೆ ಶುರುವಾಗ್ತದೆ, ಬೆಳೆದು ಬರ್ತದೆ, ವೃಕ್ಷವಾಗ್ತದೆ. ಒಂದು ಹಣ್ಣಿಗೆ 1000 ಹಣ್ಣುಗಳಾಗ್ತವ. ಅಂಥ ಬೀಜ ದೊಡ್ಡದಾಗಬೇಕಾದ್ರೆ, ಬೆಳಿಬೇಕಾದ್ರೆ ಸಂಘ ಬೇಕಾಗ್ತದೆ. ಅದಕ್ಕೆ ಯಾವ ಸಂಘ ಬೇಕೋ ಆ ಸಂಘ ಬೇಕಾಗ್ತದೆ. ಅದು ಬೀಜ ಮೊಳೆದೋರದು. ಸಂಘದಿಂದಲ್ಲದೆ ಅಗ್ನಿ ಹುಟ್ಟದು. ಎರಡನೆಯ ದೃಷ್ಟಾಂತ ಇದು. ಸಂಘ ಇಲ್ಲದೆ ಇದ್ರೆ ಬೆಂಕಿ ಉಂಟಾಗೋದಿಲ್ಲ. ಬೇಕು, ಒಂದಿಷ್ಟು ನೆಗೆಟಿವ್ ಬೇಕು, ಒಂದಿಷ್ಟು ಪಾಸಿಟಿವ್ ಬೇಕು. 2 ತಂತಿಗಳನ್ನ ಹೀಗೆ ಕೂಡಿಸಿದರೆ ಒಂದು ಸ್ಪಾರ್ಕ್ ತಯಾರ. 2 ಕಟ್ಟಿಗಳನ್ನು ಕೂಡಿಸಿದರೆ ಬೆಂಕಿ ಹೊರ ಬರ್ತದೆ. ಸುಮ್ಮನೆ ಹಿಂಗೆ ಮಾಡಿದರೆ ಆಗೋದಿಲ್ಲ. 2 ವಸ್ತುಗಳ ಸಂಘ ಯಾವಾಗ ಉಂಟಾಯಿತೋ
ಆ ಕ್ಷಣಕ್ಕೆ ಬೆಂಕಿ ಹೊರಗೆ ಬರುತ್ತದೆ. ಆಕ್ಸಿಜನ್ ಬೇಕು, ಒಂದಿಷ್ಟು ಉಷ್ಣತಾ ಬೇಕು, ಅವಾಗ ಅದು ಉರಿಯೋದು. ಆಗ ಉರಿಯೋದು. ಸಂಗನೇ ಇಲ್ಲದೆ ಇದ್ರೆ ಬೆಂಕಿ ಉಂಟಾಗೋದಿಲ್ಲ, ಹೊರಗೆ ಬರೋದಿಲ್ಲ. ಸಂಗದಿಂದಲ್ಲದೆ ದೇಹ ಉಂಟಾಗೋದಿಲ್ಲ. ದೇಹ ನಿರ್ಮಾಣ ಆಗಕ್ಕೂ ಸಂಘ ಬೇಕಾಗ್ತದೆ. ಅದು ಪಂಚಸಂಗ: ನೆಲ, ನೀರು, ಗಾಳಿ, ಬೆಳಕ, ಬಯಲ, ಇವೆಲ್ಲ ಬೇಕು. ಪಂಚಭೂತಗಳ ಸಂಘ ಇದು. ಇಲ್ಲೇನು ಇದ್ರಾಗ ಮಣ್ಣದ, ಇದ್ರಾಗ ನೀರದ, ಇದ್ರಾಗ ಗಾಳಿ ಅದ, ಇದ್ರಾಗ ಒಂದಿಷ್ಟು ಕಾವದ, ಇದರಲ್ಲಿ ಒಂದಿಷ್ಟು ಬಯಲದ, ಇವೆಲ್ಲ ಕೂಡ್ತದಂತೂ ಒಂದು ದೇಹ ನಿರ್ಮಾಣ ಆಗ್ಯದ. ಬರೀ ಮಣ್ಣಿನಿಂದಲ್ಲ, ನೀರಿನಿಂದಲ್ಲ, ಒಂದರಿಂದಲ್ಲ. ಯಾರ ದೇಹ ಆದ್ರೆ ಏನಾಯ್ತು ಹೇಳಿ? ಈಗ ನಿಮ್ಮ ದೇಹ ಬಹಳ ಸುಂದರದ ಅಂತ ಇಟ್ಕೊಳ್ಳಿ. ನನ್ನ ದೇಹ ಬಹಳ ಕುರೂಪದ, ಆದರೆ ಏನಾಯ್ತು? ನಿಮ್ಮಲ್ಲೂ ಮಣ್ಣ, ನನ್ನದು ಒಂದಿಟ್ಟು ಮಣ್ಣು. ಮಣ್ಣನ್ನ ಬಿಟ್ರೆ, ನೀರನ್ನ ಬಿಟ್ರೆ, ಗಾಳಿ ಬೆಳಕುಗಳನ್ನ ಬಿಟ್ರೆ ಶರೀರ ಉಂಟಾಗೋದಿಲ್ಲ. ಇದರ ಇಟ್ ಈಸ್ ಎ ಕಾಂಬಿನೇಷನ್ ಆಫ್ ಎಲಿಮೆಂಟ್ಸ್. ಅಲ್ಲೇ ಭೂತಗಳ ಇದೊಂದು ಸಂಗ್ರಹ. ಎಂಥದ್ದು ಎಲ್ಲರದು ಅಷ್ಟೇ. ದೊಡ್ಡವರೇನು ಸಣ್ಣವರೇನು ಎಲ್ಲರ ದೇಹ ನಿರ್ಮಾಣವಾಗಬೇಕಾದರೂ ಕೂಡ ಇದರ ಸಂಘ ಇದೆ. ಸಂಘದಿಂದಲ್ಲದೆ ದೇಹ ಉಂಟಾಗದು. ಏನು ಅಕ್ಕ ಮಹಾದೇವಿ ಹೇಳೋದು? ಇದು ಕೊನೆಗೆ ಅಂತಾಳೆ ಹೇಳಿ, ಈ ಜಗತ್ತಿನಲ್ಲಿ ಒಂದಾದರೂ ಸಂಘದಿಂದ ಆಗದಿರೋದು ಯಾವುದದ ಹೇಳಿ? ಸಂಘ ಇಲ್ಲ ಆಗ್ಯದ ಅನ್ನೋ ವಸ್ತು ಯಾವುದದ ಇಲ್ಲ. ಏನೇ ಇರಲಿ ಆ ವಸ್ತು, ಅದು ಉಂಟಾಗಬೇಕಾದ್ರೆ ಸಂಘ ಬೇಕಾಗ್ತದೆ. ಸಂಘ ಬೇಕು. ಅಂಥ ಸಂಘದ ಬೆಲೆ ಅಷ್ಟು ಇಷ್ಟು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಈಗ ನಾವೆಲ್ಲ ಬದುಕಿದ್ದ ಎದರ ಮೇಲೆ? ಸಂಘದ ಮೇಲೆ. ನಿಸರ್ಗದ ಸಂಘ, ಜನರ ಸಂಘ ಇಲ್ಲದೆ ಇದ್ರೆ ಇಲ್ಲೇನದ ಜಗತ್ತಿನಲ್ಲಿ ಬದುಕಲಿಕ್ಕಾಗ್ತದೆ? ನಾನು ಬದುಕಬೇಕಾದ್ರೆ ನೀವಿರ್ಬೇಕು, ನೀವು ಬದುಕಬೇಕಾದ್ರೆ ಜಗತ್ತಿರ್ಬೇಕು, ಎಲ್ಲರೂ ಇರಬೇಕು. ಆವಾಗ ಜೀವದ ಜ್ಯೋತಿ ಉರ್ಯಾಕ್ ಶುರುವಾಗ್ತದೆ. ಇಲ್ಲದೆ ಇದ್ರೆ ಇಲ್ಲೇನದ ಹೇಳಿ? ಒಂದು ಕ್ಷಣದಲ್ಲಿ ಮರೆಯಾಗ್ತದೆ. ಹವಾನೇ ಇಲ್ಲ ಆಯ್ತು ಅಂತ ಇಟ್ಕೊಳ್ಳಿ. ನಮ್ಮ ಮನೆ ಬಂಗಾರದ್ದು, ನಮ್ಮ ಮನ್ಯಾಗಿರೋ ಸಾಮಾನೆಲ್ಲ ಬಂಗಾರದ್ದು, ಆದ್ರೆ ಮನ್ಯಾಗ ಹವಾನೇ ಇಲ್ಲ, ಅಲ್ಯಾರು ಬದುಕ್ತಾರೆ? ಎಲ್ಲ ಇರೋದು ಮಹತ್ವದ್ದಲ್ಲ. ಏನಿರಬೇಕು ಅದು ಇದ್ರೆ ಜೀವದ ಜ್ಯೋತಿ ಉರಿತದೆ. ಆ ಹವದ ಕಿಮ್ಮತ್ತೆಷ್ಟ? ನಾವು ಅಂತಿರ್ತೇವೆ, ನಾವು ಶ್ರೀಮಂತರು, ನಾವು ಬಡವರು, ಎಲ್ಲರೂ ಶ್ರೀಮಂತರೇ. ಯಾಕಂದ್ರೆ ಅತ್ಯಂತ ಬೆಲೆಯುಳ್ಳ ವಸ್ತು ಏನಾದರೂ ಇದ್ರೆ ಹವ ಎಲ್ಲರಿಗೂ ಸಿಗ್ತದೆ. ಆದ್ದರಿಂದ ನಾವ್ಯಾರು ಬಡವರು? ಯಾರಿಗೆ ಹವಾ ಸಿಗೋದಿಲ್ಲ ಅವರೇ ಬಡವರು ಹೇಳಿ. ಯಾರಿಗೆ ಸಿಗೋದಿಲ್ಲ? ನಾವೆಲ್ಲ ಶ್ರೀಮಂತರು ಅನ್ನೋದನ್ನೇ ಮರ್ತೇವೆ. ಮೊದಲ ನಮ್ಮ ಮನೆ ನಮ್ಮನ್ನ ಶ್ರೀಮಂತ ಮಾಡೋದಿಲ್ಲ, ನಮ್ಮ ವಸ್ತುಗಳು ನಮ್ಮನ್ನ ಶ್ರೀಮಂತ ಮಾಡೋದಿಲ್ಲ. ಇಟ್ ಈಸ್ ದ ನೇಚರ್ ದಟ್ ಮೇಕ್ಸ್ ಅಸ್ ರಿಚ್. ಜಗತ್ತು ನಮ್ಮನ್ನ ಶ್ರೀಮಂತ ಮಾಡ್ತದೆ. ಅಂಥ ಅದ್ಭುತವಾದ ಜಗತ್ತು ಹೊರಗದೆ, ಅದು ಅದರ ಮೇಲೆ ನಮ್ಮ ಜೀವನ ಅವಲಂಬಿಸಿಕೊಂಡದೆ. ಅದಕ್ಕೆ ಆಕೆ ಹೇಳ್ತಾಳೆ, ಸಕಲ ಯಾವುದೇ ಒಂದು ಪದಾರ್ಥ ಕಾಣಬೇಕಾದರೆ, ಇರಬೇಕಾದರೆ ಸಂಘ ಬೇಕಾಗ್ತದೆ. ಅದು ಸಂಘ. ಒಬ್ಬರು ಭಾರಿ ದೊಡ್ಡ
ಡಾಕ್ಟರ್ ಅದಾರ ಅಂತ ಇಟ್ಕೊಳ್ಳಿ, ಅವರಿಗೆ ರೋಗಿಗಳ ಸಂಘ ಬೇಕಾಗ್ತದೆ. ಸುಮ್ಮನೆ ಕಲ್ಪನಾ ಮಾಡಿ, ರೋಗಿಗಳೇ ಇಲ್ಲ, ಡಾಕ್ಟ್ರೇನು? ಹುಡುಗರೇ ಇಲ್ಲ, ಮಾಸ್ತರೇನು? ಒಕ್ಕಲಿಗರೇ ಇಲ್ಲ, ಶಹರಗಳೇನು? ಹೇಳಿ. ಭೂಮಿಯಾಗ ಕಷ್ಟಪಟ್ಟು ದುಡಿದು ಒಂದಿಟ್ಟು ತರ್ತಾರಂತ ಬೆಂಗಳೂರು ಅವರು ಆರಾಮದ, ದಿಲ್ಲಿ ಅವ್ರು ನಕ್ಕೋತದಾರ. ಯಾವಾಗ ಇಲ್ಲಿ ನೇಗಿಲ ಬಂದ ಆಯ್ತೋ ಮುಗೀತಲ್ಲಿಗೆ ಜಗತ್ತು. ಸಂಘ ಯಾವುದು ಮಹತ್ವದ್ದು, ಆ ವಸ್ತುವೇ ಅದು ಅದ್ಭುತ. ಯಾವುದು ಇರೋದರಿಂದ ನಾವು ಇರ್ತೇವೆ ಅದು ಅದ್ಭುತ. ಬೇಕು ಅಂಥ ಸಂಘ ಬೇಕು. ಸಂಘ ಇಲ್ಲದೆ ಇದ್ರೆ ಏನನ್ನೂ ಮಾಡಲಿಕ್ಕಾಗೋದಿಲ್ಲ. ನಾವು ಎಷ್ಟೋ ಸಲ ಅನ್ನೋದಲ್ಲ, ಯಾರು ಹಂಗ ನಮಗಿಲ್ಲ ಅಂತೇವಿ. ಹಂಗಂದ್ರೆ ಹೆಂಗ? ಯಾರ್ದು ಹಂಗ ಇಲ್ಲ ಹೇಳಿ. ಯಾರು ಹಂಗ ಇಲ್ಲ ಅಂದ ಒಂದು ದೀಪ ಉರಿತಿತ್ತು, ನಮ್ಗ್ಯಾರು ಹಂಗಿಲ್ಲ ಅಂತು. ಅವಾಗ ಬತ್ತಿ ಅಂತು, ಮತ್ತೆ ಇವಾಗ ಯಾರ್ದು ಹಂಗಿಲ್ಲ, ನಾವ್ಯಾಕಪ್ಪ ಇಲ್ಲಿರೋದು ಅಂತ ಸರ್. ಎಷ್ಟು ಉರದರ್ರಿ ಏನು? ಅದಕ್ಕೆ ಎಣ್ಣೆ ಬೇಕು, ಬತ್ತಿ ಬೇಕು. ನಾವು ಸುಟ್ಕೋತೇವಿ ಅಂತ ಇವ ಮೆರಿತಾ ಇದ್ದಾನ, ಮತ್ತೆ ಇವನಿಗೆ ಅನಿಸ್ತದ ಯಾರು ಹಂಗ ನಮಗಿಲ್ಲ ಅಂತ. ನಮ್ದು ಹಂಗ ಇಲ್ಲ ಅಂದಾಗ ನಾವು ಸರ್ಕೊಳ್ಳೋಣ ಅಂತ ಪಣತಿ ಸರಿತು, ಈ ಎಣ್ಣೆ ಸರಿತು, ಕೊನೆಗೆ ಬತ್ತಿ ಸರ್ಕೋತು, ಅದು ಸಣ್ಣದಾಕೋತು ಬಂತು, ನಾವು ಹೊಂಟೆ ಅಂತು. ಅದಕ್ಕೆ ತಿಳ್ಕೊ, ಹಂಗಿರ್ಬೇಕಾಗ್ತದೆ ಈ ಜಗ. ನಿನ್ನ ಹಂಗದಿಂದ, ನಿನ್ನ ಸಂಬಂಧದಿಂದ, ನಿನ್ನ ಸಂಘದಿಂದ ನಮಗೂ ಬತ್ತಿಗೂ ಒಂದಿಷ್ಟು ಬೆಲೆ ಬಂದದ, ಎಣ್ಣಿಗೂ ಒಂದಿಷ್ಟು ಬೆಲೆ ಬಂದದ, ಇಲ್ಲಿ ಪಣತಿಗೂ ಒಂದಿಷ್ಟು ಬೆಲೆ ಬಂದದ, ಮತ್ತು ನಮ್ಮ ಮೂವರ ಸಂಘದಿಂದ ನಿನಗೆ ಬೆಲೆ ಬಂದದ. ಇದನ್ನು ಮರಿಬೇಡ. ಸಂಘ ಬಹಳ ಮಹತ್ವ. ನೀವು ಅಲ್ಲಿ ಕೂತೀರಿ ಅಂತ ನಮ್ಮ ಕುರ್ಚಿ ಮ್ಯಾಲ ಹಾಕ್ಯಾರ. ಯಾರ್ಯಾರು ಇಲ್ಲ, ಮ್ಯಾಲೇನು ಕೆಳಗೆ. ಸುಮ್ಮನೆ ಇದೊಂದು ಅನುಕೂಲಕ್ಕಾಗಿ, ವ್ಯವಹಾರಕ್ಕಾಗಿ, ಸುಮ್ಮನೆ ಅನುಕೂಲ ಕಾಣಿಸ್ಲಿ ಅಂತ ಇದ ತಲೆಯಾಗ ಹೋಗಬಾರದು. ಅಲ್ಲ, ಏನು ಇದ ದೊಡ್ಡದಲ್ಲ. ಕಾಯಿ ಮಿಲ್ಲೆ ಕೂತರು ನಡೀತದೆ ಹೇಳಿ. ಸಂಘ ಎಲ್ಲಿ ಯಾವ ಸಂಘ ಇರಬೇಕು ಆ ಸಂಘ ಇತ್ತು ಅಂದ್ರೆ ಜೀವನ ಸುಂದರವಾಗ್ತದೆ. ಅದಕ್ಕೆ ಅಕ್ಕ ಮಹಾದೇವಿ ಹೇಳ್ತಾರೆ, ಯಾವುದೇ ವಸ್ತು ನಿರ್ಮಾಣವಾಗಬೇಕಾದರೆ, ಯಾವುದೇ ವಸ್ತು ಬಾಳಬೇಕಾದರೆ ಅದಕ್ಕೆ ಸಂಘ ಬೇಕಾಗ್ತದೆ. ಯಾರ್ದು ನಮಗೆ ಬೇಕಿಲ್ಲ ಅಂತ ಯಾವ ಮನುಷ್ಯನೂ ಈ ಜಗತ್ತಿನಲ್ಲಿ ಅಲ್ಲಿಕ್ಕಾಗೋದಿಲ್ಲ. ಅಷ್ಟೇ ಅಲ್ಲ, ಪದಾರ್ಥಗಳು ಅಲ್ಲಿಕ್ಕಾಗೋದಿಲ್ಲ. ಒಂದು ಅಣು ಬೇಕಾಯಿತು ಅಂದರೆ ಒಂದಿಷ್ಟು ನ್ಯೂಕ್ಲಿಯಸ್ ಇರಬೇಕು, ಅಣುವಿನ ಕೇಂದ್ರ ಇರಬೇಕು. ಬಹಳ ಚಿಕ್ಕದು ಅಣು, ಅದ್ಭುತ ಅಣು, ಯಾರು ಹಂಗಿಲ್ಲ ಅನ್ನೋ ಅಷ್ಟು ಅದು ಸಮರ್ಥ. ಇಂಥ ಅಣು ಆದರೂ ಒಂದಿಷ್ಟು ಕೇಂದ್ರದ, ಅದರ ಸುತ್ತ ಮುತ್ತ ಒಂದಿಷ್ಟು ಶಕ್ತಿಯ ಕಣಗಳು ತಿರುಗಾಡ್ತಾ ಇರ್ತಾರೆ. ಅವೆಲ್ಲ ಕಣಗಳಿರ್. ಎರಡಕ್ಕೆ ಮೇಳ ಬಹಳ, ಮೇಳ ಬಹಳ. ಎರಡು ಇದ್ದರೆ ಅದಕ್ಕೆ ಅಣು ಅನ್ನೋದು ಅಷ್ಟು ಚಂದ. ಅವು ಹೊಂದ್ಕೊಂಡು 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 ಅದಾವಂತ ನಮಗಿಷ್ಟು ನೀರು ಸಿಗ್ತದ. ನೀರಾಗ ಏನದ, ಒಂದೆರಡು ಅಣುಗಳು ಕೂಡಿಕೊಂಡ ಹೈಡ್ರೋಜನ್ನ ಆಕ್ಸಿಜನ್ ಒಂದಿಷ್ಟು ಕೂಡ್ಯಾವ. ಒಂದು 3 ಅಣುಗಳು ಕೂಡಿ ಹಿಂಗ್ ಒಂದು ಮಾಲಿಕ್ಯೂಲ್ ಆಗ್ಯಾವ. ಆದ್ದರಿಂದ ನಾವು ಅದನ್ನ ನೀರ ಅಂತ ಕುಡಿತೇವೆ. ಅಣುಗಳೇ ಸರಿದ ಬಿಟ್ರೆ ಅಲ್ಯಾವ ನೀರು. ಎಷ್ಟು ಹೊಂದಾಣಿಕೆ ಜಗತ್ತಿನಲ್ಲಿ. ತಿಳ್ಕೋಬೇಕು, ನಾವು ಯಾರೂ ಸ್ವತಂತ್ರ ಅಲ್ಲ. ನಾವು ಎಲ್ಲರೂ
ಪರಸ್ಪರ ಅವಲಂಬಿಗಳು. ಆದ್ದರಿಂದ ನಾನು ನಿಮ್ಮನ್ನ ಗೌರವಿಸಬೇಕು, ನೀವು ಜಗತ್ತನ್ನ ಗೌರವಿಸಬೇಕು. ಜಗತ್ತನ್ನ ನಾವು ಉಪೇಕ್ಷಿಸಲಿಕ್ಕಾಗೋದು, ನಿಸರ್ಗವನ್ನ ಉಪೇಕ್ಷಿಸಲಿಕ್ಕಾಗೋದಿಲ್ಲ. ಅಂಥ ಅದ್ಭುತವಾದ ಜಗತ್ತ ಇದು. ಆದ್ದರಿಂದ ಅಕ್ಕ ಮಹಾದೇವಿ ಹೇಳ್ತಾರೆ, ನಾನು ಒಂದಿಷ್ಟು ಸುಖಿ ಹೆಂಗಾದೆ ಚನ್ನಮಲ್ಲಿಕಾರ್ಜುನ ದೇವ, ನಿಮ್ಮ ಅನುಭಾವಿಗಳ, ನಿಮ್ಮನ್ನ ಯಾರು ಅರಿತರೋ ಅಂಥವರ ಸಂಘದಿಂದ ಅವ್ರ ಹತ್ತಿರ ಒಂದಿಷ್ಟು ನಾನು ಈಗ ಸಂಘ ಮಾಡಿದೆ, ತಿರುಗಾಡದೆ ಅಂತ ನಾನು ಏನಾಗೇನಿ, ಪರಮ ಸುಖಿಯಾದೆ. ಪರಮ ಸುಖಿ ಅಂದ್ರೆ ಸಣ್ಣ ಪುಟ್ಟ ಸೌಖ್ಯ ಅಲ್ಲ, ಪರಮ ಸುಖಿ. ಎಂದೆಂದಿಗೂ ಅಂಥ ಸೌಖ್ಯ ಇಲ್ಲ. ಅಷ್ಟದ್ಭುತವಾದ ಸುಖವನ್ನು ನಾನು ಅನುಭವಿಸ್ತಾ ಇದ್ದೇನೆ. ಎದರಿಂದ ಅಂದರೆ ಸಂಘದಿಂದ. ಚಲೋ ಇಲ್ಲ ವಚನ, ಎಷ್ಟು ಚಂದದ ವಚನ, ಸುಂದರವಾದ ವಚನ. ಅದರಾಗ ಸಾಕು, ಇಷ್ಟು ಮಾಡಿದರೆ ನಮ್ಮ ಜೀವನ ಅರಳುತ್ತದೆ, ನಮ್ಮ ಬದುಕು ಅರಳಬೇಕು. ಬರೀ ಮುದುಡಿರಬಾರದು, ಬದುಕು ಅರಳುತ್ತಾ ಇರಬೇಕು. ಅಂಥ ಬದುಕನ್ನ ಪಡೆಯಬೇಕಾಗಿತ್ತು ಅಂದ್ರೆ ಸತ್ ಸಂಘ, ಸುಂದರವಾದ ಸಂಘ ಇದು. ಇಂಥ ಸಂಘ ಇದು ಜೀವನಕ್ಕೊಂದು ಕಳೆ ತರಬಹುದಾದ ಸಾಧನ. ಬೇಕಲ್ಲ ಬದುಕೋದು. ಹೆಂಗರೆ ಬದುಕಬಾರದು ಮನುಷ್ಯ, ಸುಮ್ಮನೆ ಅರಳ್ತಾ ಬದುಕಿರಬೇಕು, ವಿಕಾಸ ಆಗ್ತಾ ಬದುಕಿರಬೇಕು, ಆನಂದವಾಗಿ ಬದುಕಿರಬೇಕು. ಹೆಂಗರೆ ಬದುಕೋದಲ್ಲ. ಅವನೂ ಬದುಕ್ಯಾನ, ಕುಡ್ಕೋತ ಬದುಕ್ಯಾನ. ಏನದ ನೋಡ್ಲಿಲ್ಲ, ಕೇಳಲಿಲ್ಲ, ಬರೀ ಅದನ್ನ ಮಾಡ್ದ ಇಡೀ ಜೀವನದ ತುಂಬ. ಇದಕ್ಕೆ ಬದುಕ ಅಂತಾರೆ. ಇನ್ನೊಬ್ಬ ಬರೀ ಬಡ್ದಾಡ್ಕೋತ ಬದುಕಿದ, ಅದಕ್ಕೆ ಬದುಕ ಅಂತಾರೆ. ಹೇಳಿ, ಏನು ಬದುಕ್ಯಾನ ಈ ಮನುಷ್ಯ. ಒಂದು ಚಲೋ ಕೆಲಸ ಮಾಡಿ. ಹಿಂಗಾದ್ರೆ ಬದುಕ ಅಂತಾರೆ. We have to live and we have to let others to live. ನಾನು ಬದುಕಬೇಕು ಅಂತ ನನಗೆ ಇಚ್ಛಾ ಇರಬೇಕು, ಅದರಂಗ ಇವರು ಬದುಕಬೇಕಂತ ನನಗೆ ಇಚ್ಛಾ ಇರಬೇಕು. ಅಂದ್ರೆ ನನ್ನ ಇಚ್ಛೆ ನನಗೆ ಫಲ ಕೊಡ್ತದೆ. ಹಂಗ ಬಾಳೋದದ, ಬದುಕೋದದ. ಇದು ಒಂದು ಗಿಡ ಇತ್ತು, ಎತ್ತರ ಬೆಳೆದಿತ್ತು, ಬಹಳ ಚಂದಾಗಿ ಬೆಳೆದಿತ್ತು. ಅದರ ಕೆಳಗ ಇನ್ನೊಂದು ಸಣ್ಣ ಕಾರಿ ಕಂಟಿ ಬೆಳೀತು. ಅದು ಎಷ್ಟಾಗೋದು, ಅದ ಕಾರಿ ಕಂಟಿ ಎಷ್ಟಾಗೋದು. ಅದು ಮ್ಯಾಲ ಹೋಗಿತ್ತಲ್ಲ, ವಿಶಾಲವಾದ ವೃಕ್ಷ. ಅದಕ್ಕೇನು ಹಣ್ಣುಗಳು, ಎಂಥೆಂಥ ಹಣ್ಣುಗಳು. ಜನ ಬಂದು ಕೊಂಡಾಡ್ತಿದ್ರು. ಅದನ್ನ ಹಣ್ಣು ಅರೆದು ತಿಂದು ಆನಂದ ಪಡ್ತಿದ್ರು. ಅಷ್ಟು ರುಚಿಯಾದ ಹಣ್ಣುಗಳು. ಅದರ ಕೆಳಗೆ ಬೆಳೆದತ್ತಲ್ಲ ಇದು ಕಾರಿ ಕಂಟಿ. ಅಲ್ಲಿಗೆ ಒಬ್ಬ ಬಂದ. ಕಾರಿ ಕಂಟಿ ಅದರ ಮೈ ತುಂಬ ಮುಳ್ಳಿರ್ತ, ಆದರೂ ಒಂದಿಷ್ಟು ಕಪ್ಪು ಹಣ್ಣುಗಳಿರ್ತಾವ. ಮಜಾ ಇಲ್ಲ ನೋಡು. ಒಂದಿಷ್ಟು ಕಪ್ಪು ಹಣ್ಣುಗಳಿರ್ತಾವ, ಬಹಳ ರುಚಿ ಹಣ್ಣ, ಇಷ್ಟಿಷ್ಟೇ ಇರ್ತಾವ. ಅಂಥದೊಂದು ಕಂಟಿ ಹಿಂಗೆ ಬೆಳೆಯಕ್ಕೆ ಹತ್ತಿತ್ತು. ಅದರದ್ದು ವಿಸ್ತಾರ ಆಗ್ತಾ ಇತ್ತು, ತನ್ನ ಬಳಗ ಬೆಳೆಸ್ತಾ ಇತ್ತು. ಅವಾಗ ಒಬ್ಬ ಮನುಷ್ಯ ಬಂದ. ಇಂಥ ಸುಂದರವಾದ ಗಿಡದ ಕೆಳಗ ಏನು ಗಿಡ, ಎಷ್ಟು ಚಂದದ, ಏನು ಹಣ್ಣುಗಳು, ಎಲ್ಲಿ ಮುಟ್ಟಿದರೂ ಸಹಿತ ಸಂತೋಷ ಆಗ್ಬೇಕು ಅಂಥ ಗಿಡ. ಅದರ ಕೆಳಗಿದ ಮುಳ್ಳಿಂದಿರಬಾರದು ಅಂದ. ಇದಕ್ಕೆ ಒಪ್ಪುವುದಿಲ್ಲ ಎರಡು. ಇದರ ಸಮೀಪ ಇದು ಮುಳ್ಳು, ಇದು ಅಂಥ ಹಣ್ಣು ಕೊಡೋದಲ್ಲ.
ಅಷ್ಟು ಚಂದ ನೆರಳು ಕೊಡೋದಲ್ಲ, ಏನೂ ಅಲ್ಲ. ಇದು ನಿರುಪಯುಕ್ತವಾದಂಥ ಈ ಗಿಡವನ್ನ ಕಿತ್ತಬೇಕು ಅಂತ ತಿಳ್ಕೊಂಡು ಕಿತ್ತಾಕ್ ಹೋದ. ಅವಾಗ ದೊಡ್ಡ ಗಿಡ ಹೇಳ್ತು, ಕಿತ್ತಬೇಡ, ಕಿತ್ತಬೇಡ. ಯಾಕೆ? ಅವ ನನಗೆ ಬೇಕಾಗ್ತದ, ನಾ ಅವನಿಗೆ ಬೇಕಾ. ನನಗೆ ತಿಳಿದಂಗೆ ನಾ ಹಣ್ಣ ಕೊಡ್ತೇನೆ. ಅಷ್ಟ ಸಣ್ಣವಾದರೂ ಸಹಿತ ಎಷ್ಟು ಚಂದಾಗಿ ಬದುಕ್ಯಾನ. ಒಂದೀಟ್ ಮೈ ತುಂಬ ಮುಳ್ಳಿದ್ರು ಒಂದ್ 4 ಹಣ್ಣು ಕೊಡ್ತಾನ, ತಿಳ್ಕೊ ಅಂತ. ಅದು ಸಣ್ಣ ಗಿಡ ಹೇಳ್ತು, ಕಾರ್ಯಕಂಟೆ, ನೀ ಮನುಷ್ಯ ಹಿಂಗ. ಮನುಷ್ಯ ಅಂದ್ರೆ ಭೇದ ಮಾಡಿ ಅದನ್ನು ನಾಶ ಮಾಡಿದ್ರೆ ನಿನಗೆ ಸಮಾಧಾನ. ನಾವು 1000 ಅಲ್ಲ, 1,00,000 ಅಲ್ಲ, ಕೋಟ್ಯಾವಧಿ ವರ್ಷಗಳಿಂದ ಹಿಂಗ ಬದುಕೇವಿ, ಒಬ್ರಿಗೊಬ್ರು ಬೇಕಾಗಿ. ನೀ ಏನು ಬಂದೆಲ್ಲ ಗುದ್ಲಿ ಹಿಡ್ಕೊಂಡು ಬಂದೆ, ಸನಿಕೆ ಹಿಡ್ಕೊಂಡು ಬಂದೆ, ಎಲ್ಲಾ ಮುಗಿಸಿ. ನಾವು ಕೂಡೇ ಬದುಕದವು. ನಾನು ಒಂದು ದಿವಸ ಈ ದೊಡ್ಡ ಗಿಡವನ್ನ ತಿರಸ್ಕಾರ ಮಾಡಿಲ್ಲ, ಅದನ್ನ ನೋಡಿ ಹೊಟ್ಟೆ ಕೆಚ್ಚಾಪಟ್ಟಿಲ್ಲ. ದೊಡ್ಡ ಗಿಡ ನನ್ನ ನೋಡಿ ತಿರಸ್ಕಾರ ಮಾಡಿಲ್ಲ. ನಾವಿಬ್ರು ಎಷ್ಟು ಅನ್ಯೋನ್ಯವಾಗಿದ್ದೇವೆ. ಆದ್ದರಿಂದಲೇ ನಾವು ನಿಸರ್ಗವನ್ನ ಶ್ರೀಮಂತ ಮಾಡಿ, ನೀನೂ ಬೇಕು ನಾನೂ ಬೇಕು ಅನ್ನೋ ಭಾವ ನಮಗ ಮನುಷ್ಯನೇ ನಿಮ್ಮಲ್ಲಿಲ್ಲ. ನಿಮ್ಮಲ್ಲಿ ದೊಡ್ಡವರೇ ಬದುಕಬೇಕಂತ ಕೆಲವು ಕಡೆ, ಸಣ್ಣವರೇ ಬದುಕಬೇಕಂತ ಕೆಲವು ಕಡೆ. ನಮ್ಮಲ್ಲಿ ಹಂಗಿಲ್ಲ. ನಾವು ನಿಸರ್ಗದ ಜೀವಿಗಳು, ನಮ್ಮಲ್ಲಿ ಹಾಗಿಲ್ಲ. ನಮ್ಮಲ್ಲಿ ಏನದ ಅದನ್ನು ನಾವು ವಿಕಾಸಗೊಳಿಸ್ತೇವೆ. ನಾನು ಅವನಿಗೆ ಬೇಕಾಗುವಂಗ, ಅವ ನನಗೆ ಬೇಕಾಗುವಂಗ ನಾವು ಬದುಕಿದ್ದು. ಇದೇನು ಕೇಳು ಒಂದಿಷ್ಟು ಅಂತು ಅದು ಕಾರಿಗಿಡ, ಕೇಳು ಒಂದಿಷ್ಟು ಕಥೆ. ಇದೇನು ಗಿಡ ಬೆಳೆದದಲ್ಲ, ಮೊದಲು ಹಿಂಗಿರ್ಲಿಲ್ಲ. ಸಣ್ಣದು ಹಿಂಗೆ ಬೆಳ್ಯಾಕ್ ಹತ್ತಿತ್ತು. ಅದು ಕಿತ್ತಾರ ಬಾ ಅಂತ ತಿಳ್ಕೊಂಡು ನಾವು ಮುಳ್ಳಿನ ಕಂಟಿಗಳೆಲ್ಲ ಸುತ್ತಮುತ್ತ ಬೆಳೆದೇವಿ, ಅದನ್ನ ರಕ್ಷಣಾ ಮಾಡದೇವಿ. ಅದು ಸಾವಕಾಶ ಬೆಳೆದ ಮ್ಯಾಲ ಹೋಯಿತು. ನಾವು ಸುತ್ತಮುತ್ತ ಇದ್ದೇವಿ. ಮುಳ್ಳು ನೋಡಿ ನಮ್ಮ ಹತ್ತಿರ ಯಾರೂ ಬರಲಿಲ್ಲ, ಅದಕ್ಕೆ ಅದನ್ನ ಯಾರೂ ಕಿತ್ತಲಿಲ್ಲ. ಅದು ಆ ಗಿಡಕ್ಕೆ ನೆನಪದ, ಆದ್ದರಿಂದ ಅದು ನನ್ನನ್ನ ತಿರಸ್ಕಾರ ಮಾಡೋದಿಲ್ಲ. ನಾನು ಅದನ್ನ ಪ್ರೀತಿಸ್ತೇನೆ. ನಾವು ಪರಸ್ಪರ ಪ್ರೇಮದಿಂದಿರ್ತೇವೆ. ಮನುಷ್ಯನೇ, ನಮ್ಮಿಂದ ಏನಾದರೂ ಪಾಠ ಬೇಕಿದ್ರೆ ಕಲಿತುಕೋ. ನಿಸರ್ಗ ಸಂಘ, ಸತ್ ಸಂಘ, ಯಾವ ಸಂಘದಾಗ ಇರೋದರಿಂದ ಸಂತೋಷ ಉಂಟಾಗ್ತದೆ, ಅದು ಸತ್ಸಂಗ. ಋಷಿಗಳ ಹೇಳ್ತಾರೆ, 4-8 ಸಹಸ್ರ ವರ್ಷಗಳ ಹಿಂದೆ ಆಗಿ ಹೋದಂತ ಋಷಿಗಳು ಹೇಳ್ತಾರೆ, ಸಂಗಚ್ಛಧ್ವಂ ಸಂವದಧ್ವಂ ಸಂವೋ ಮನಾಂಸಿ ಜಾನತ. ಏನ ಆ ಮಾತುಗಳನ್ನು ನೋಡಬೇಕು ವೇದಗಳಲ್ಲಿ. ಸಂಗಚ್ಛಧ್ವಂ ಸಂವದಧ್ವಂ ಸಂವೋ ಮನಾಂಸಿ ಜಾನತ. ಎಲ್ಲರೂ ಕೂಡೇ ಸಾಗಬೇಕು, ಪರಸ್ಪರ ಪ್ರೇಮದಿಂದ ಮಾತನಾಡಬೇಕು. ಮನಸ್ಸುಗಳು ಪರಸ್ಪರ ಸಂಘದಲ್ಲಿ ಅರಳಬೇಕು. ಹಂಗ ಬದುಕಬೇಕು ಮನುಷ್ಯನೇ. ಏನ ಆ ಮಾತು ಎಷ್ಟು ಚಂದ ಹೇಳಿ. ಇದು ಸತ್ಸಂಗ. ಸಂಗಚ್ಛಧ್ವಂ, ತಾವು ಎಲ್ಲರೂ ಒಂದಾಗಿ ನಡೆಯಬೇಕು. ನಮ್ಮ ಜೀವನದ ಪಯಣದಲ್ಲ ನಾವು 4 ಜನ ಕೂಡಿಕೊಂಡೇ ಸಾಗೋದು. ಒಬ್ಬರೇ ಈ ಜಗತ್ತಿನಲ್ಲಿ ಬದುಕೋದಲ್ಲ. ನಾನೂ ನಡೆಯೋದು, ಆ ದಾರಿಯೊಳಗೆ ತಾವೂ ನಡೆಯೋದು. ಎಲ್ಲರೂ ಕೂಡಿ ನಡೀತಾ ಇದ್ರೆ ಜೀವನ ಮಧುರವಾಗ್ತದೆ. ಇದು ಸತ್ಸಂಗ. ಅಂಥ ಸತ್ಸಂಗವನ್ನ ತಾವೆಲ್ಲ ಇಲ್ಲಿ 1 ತಿಂಗಳ
ಮಾಡಲಿದೆ. ಇಲ್ಲಿ ಏನೂ ಇಲ್ಲ. ಸತ್ಸಂಗ ಅಂದ್ರೆ ಸತ್ಸಂಗ. ಸುಮ್ಮನೆ ಹೇಳೋದು ಕೇಳೋದು ಮಹತ್ವದ್ದಲ್ಲ, ಕೂಡೋದು ಮಹತ್ವದ್ದು. ನೀವು ಅನ್ಬೋದು, ಇದ ಮಾತು ಅಲ್ಲಿ ಕೇಳಬಹುದಲ್ಲ, ಮನ್ಯಾಗ ಕೂತ್ಕೊಂಡು ಈಗೇನು ರಗಡದಾವ, ಏನೇನದಾವ, ಏನು ಬೇಕಾದದಾವ, ಮೊಬೈಲ್ ಅದ, ಮತ್ತೇನ್ರಿ ಅದ, ಅಲ್ಲೇ ಕೂತು ಕೇಳಬಹುದು, ಕಂಪ್ಯೂಟರ್ಗಳದಾವ. ಸತ್ಸಂಗ ಬ್ಯಾರೆ, ಅದು ಬ್ಯಾರೆ. ಇಲ್ಲಿ ಕೇಳೋದು ಹೇಳೋದು ಮಹತ್ವದ್ದಲ್ಲ, ಬರೋದು ಕೂಡೋದು ಬಹಳ ಮಹತ್ವದ್ದದ. ಮ್ಯಾಲ ಏನಿಲ್ಲ, ಮ್ಯಾಗ ಮಂಟಪ ಇಲ್ಲ. ಮ್ಯಾಗ ನೋಡಿದ್ರ ಆಕಾಶ, ಸುತ್ತ ಮುತ್ತ ಯಾವ ಅರ್ವಿ ಕಟ್ಟಿಲ್ಲ, ಎಲ್ಲಾ ಗಿಡ ಗಂಟಿ ಗುಡ್ಡ ಎಲ್ಲ. ಕೆಳಗ ಹಾಸಿಲ್ಲ, ಹೊಲಸಾಗೋ ಪ್ರಶ್ನೆ ಇಲ್ಲ, ಏನಿಲ್ಲ, ಹಾಸಿಲ್ಲ. ನಿಮ್ಮ ಹಾಸಿಗೆ ನೀವ ತರೋದು, ಅದರ ಮ್ಯಾಗ ಕುಂಡ್ರೋದು, ಹೋಗಾಕ ತಗೊಂಡೋಗೋದು. ಚಲೋ ಇಲ್ಲ? ಎಂದರೆ ಹಿಂಗ ಕೆಳಗ ನೆಲಕ್ಕೆ ನಾವು ಕೂತೇವೇನು ಈ ಮಣ್ಣಾಗ? ಆದರೆ ಹಿಂದೇನು ಕೂತೇವಿ, ಎಂಥ ಆನಂದ ಇರ್ತದೆ ಜೀವನದಲ್ಲಿ. ಒಂದೊಂದು ಸಲ ಅನುಭವಿಸಬೇಕು. ಈ ಮಣ್ಣಿಗೆ ಇಷ್ಟು ಆನಂದ ಆಗ್ತದೆ. ನನ್ನನ್ನು ಮರ್ತ ಬಿಟ್ಟಿದ್ರು ಜನ, ನನ್ನ ಮ್ಯಾಲ ಕೂತಾರ, ಎಷ್ಟು ಆನಂದ. ನಾನೇ ಅನ್ನ ಕೊಟ್ಟು ಬೆಳೆಸಿದ್ದೇವ್ರನ್ನ ನನ್ನ ಬಿಟ್ಟು ಮ್ಯಾಲು ಹಾದ್ರು. ಈಗ ಕೆಳಗ ಕೂತಾರಲ್ಲ, ಅದು ಪೃಥ್ವಿಗೆ ಆನಂದ ಕೊಡ್ತದೆ, ಮಣ್ಣಿಗೆ ಆನಂದ ಕೊಡ್ತದೆ. ಏನು ಸಂತೋಷ! ನೆಲದ ಸ್ಪರ್ಶದಂಥ ಸ್ಪರ್ಶ ಯಾವುದು? ತಾಯಿಯ ಸ್ಪರ್ಶದಂಥ ಸ್ಪರ್ಶ ಯಾವುದು ಮಕ್ಕಳಿಗೆ? ಆಗ ಮಣ್ಣಿನ ಸ್ಪರ್ಶದಂಥ ಸ್ಪರ್ಶ ಯಾವುದು? ಭೂಮಿ ತಾಯಿ. ಕೆಳಗೆ ಭೂಮಿ, ಮ್ಯಾಲ ಆಕಾಶ, ಸೂರ್ಯನ ಬೆಳಕ, ಅಲ್ಲಲ್ಲಿ ಒಂದಿಷ್ಟು ಸುಂದರ ಮಧುರವಾದಂಥ ಹವೆ ತೀಡ್ತಾ ಇರೋದು. ಇದು ಸತ್ಸಂಗ. ಇದು ಮನ್ಯಾಗ ಸಿಗೋದೆ. ಬೇಕಾದ್ರೆ ಹೋಗಿ ಮಾಡಿ ನೋಡ್ರಿ. ಬಾಗಿಲ ಹಾಕಿ, ಕಿಟಕಿ ಹಾಕಿ, ಒಳಗೆ ಕೂತ್ಕೊಂಡು ಬರ್ಲಿ ಗಾಳಿ, ಅಲ್ಲೆಲ್ಲೇ ಬರ್ತದ ಗಾಳಿ. ಸತ್ಸಂಗ ಆಗಲಿ. ಅಲ್ಯಾವ ಸತ್ಸಂಗ ಆಗಬೇಕಾಗಿತ್ತು ಅಂದ್ರೆ ಶಬ್ದಗಳಿಂದ ನಿರ್ಮಾಣ ಆಗೋದಲ್ಲ, ಪರಿಸರದಿಂದ ಸತ್ಸಂಗ ನಿರ್ಮಾಣ ಆಗೋದು. ಅಂಥ ಸುಂದರ ಪರಿಸರವನ್ನ ತಾವೆಲ್ಲ ಇಲ್ಲಿಯ ಹಿರಿಯರು, ಇಲ್ಲಿಯ ಕಾರ್ಯಕರ್ತರು ಬಹಳ ಪರಿಶ್ರಮ ಮಾಡಿ ಇದನ್ನ ಏರ್ಪಡಿಸಿದ್ದಾರೆ. ತಾವೆಲ್ಲ ದೂರದಿಂದ ಕೆಲವರು ನಡೀತಾ ಬರ್ತೀರಿ. ನಡೀತಾ ಬರಬೇಕು. ಮತ್ತೆ ನಡೆಯೋದು ಕಾಲಿರೋದು, ನಡೆಯೋದು ಕಾಲು. ಎಷ್ಟು ಚಲೋ ಅದಾವ. ಯುರೋಪಿಯನ್ ಜನ ಅಂತಾರೆ, ಯು ಹ್ಯಾವ್ ಲೆಗ್ಸ್ ಅಂಡ್ ಆರ್ಮ್ಸ್, ದೇ ಆರ್ ದ ಗಿಫ್ಟ್ಸ್ ಆಫ್ ದ ನೇಚರ್. ಇಫ್ ಯು ಡು ನಾಟ್ ಯೂಸ್ ದೆಮ್, ಯು ಲೂಸ್ ದೆಮ್. ಎಷ್ಟು ಚಂದಿಲ್ಲ? ದೇವರು ಕೊಟ್ಟಾನ, ಅವು ನಡ್ಯಾಕ 100 ವರ್ಷ ನಡ್ಯಾಕ ಕೊಟ್ಟಾನ. ಅವುಗಳನ್ನು ನೀವು ಬಳಸಲಾರದೆ ಬಿಟ್ರೆ ಅವು ಹೋಗೇ ಬಿಡ್ತಾವ. ಅದಕ್ಕೆ ಮಸ್ತಾಗಿ ನಶಿಕನಾಗಿ ಎದ್ದು ಒಂದಿಷ್ಟೇನರೆ ಮುಖಮಾರ್ಜನ ಸ್ನಾನ ಮಾಡಿ ಹೆಂಗೆ ಬರ್ರಿ, ನಡೀತಾ ಬಂದ್ರೆ ಆರೋಗ್ಯವೂ ಸುಧಾರಿಸ್ತದೆ, ಮನಸ್ಸು ಹದವಾಗ್ತದೆ, ಸಂತೋಷದಿಂದ ಇರ್ತದೆ. ಇಲ್ಲಿ ಕೂತಾಗ ಹಿಂದ್ಯಾರು ಕೂತ್ರು, ಮುಂದ್ಯಾರು ಕೂತ್ರು ಏನಿಲ್ಲ. ಯಾರು ಎಲ್ಲಿ ಕೂತ್ರು ಹಿಂದೂ ಇಲ್ಲ, ಮುಂದೂ ಇಲ್ಲ, ನಾವ ಅಂಥ ಭಾವದಿಂದ ನಾವೇನಿಲ್ಲಿ ಕೂಡ್ತೇವೆ 1 ತಿಂಗಳ ಕಾಲ. ಇದು ಸತ್ಸಂಗ. ಇದರ ಉದ್ದೇಶ ಏನು ಅಂದ್ರೆ ನಾವೇನು ಜ್ಞಾನಿಗಳಾಗಬೇಕಂತಲ್ಲ. ಏನಿನ್ನು 1 ತಿಂಗಳ ನಂತರ ಎಲ್ಲ ಶಾಸ್ತ್ರಗಳು ಬರ್ತಾವ, ಎಲ್ಲ ಬರ್ತಾವಂತ ಅಲ್ಲ. 1 ತಿಂಗಳ ನಂತರ ಏನಿಲ್ಲ, 1 ತಿಂಗಳೇನು ಕೂಡ್ತೇವಲ್ಲ ಆನಂದವಾಗಿ, ಅದೇ ಪರಮ ಸುಖಿಯಾದೇನಯ್ಯ. ಆನಂದ ಪಡೋದಕ್ಕೆ ಬರೋದು, ಆನಂದ ಪಡೋದಕ್ಕೆ ಕೂಡೋದು, ಆನಂದದಿಂದ ಮನೆ ಕಡೆ ಹೋಗೋದು. ಅದರಿಂದ ಎಲ್ಲವೂ ಒಳ್ಳೆಯದಾಗ್ತದೆ. ಮನಸ್ಸು ಸ್ವಚ್ಛ ತಿಳಿ ಆಗ್ತದೆ. ಎಲ್ಲ ಭಾವನೆಗಳೂ ಬದಲಾಗ್ತವ. ಅದು ಸತ್ಸಂಗ. ಮತ್ತು ಯಾರೇ ಕೇಳ್ತಾರ, ಏನು ಕೇಳಿ ಬಂದ್ರಿ ಅಂತ, ಅದು ಕೇಳೋದಲ್ಲ, ಕುಂಡ್ರೋದು ಅಂತ ನೀವು ಹೇಳಬಹುದು. ಹೇಳೋದಲ್ಲ, ಕೇಳೋದಲ್ಲ.
ತಣ್ಣಗೆ ಕುಂಡ್ರೋದು. ಕುಂಡ್ರಾಕ ಅಲ್ಲಿಗೆ ಯಾಕೆ ಹೋಗ್ತೀರಿ ಅಂತ ಕೇಳ್ತಾರ. ಮನ್ಯಾಗ ಕೂತ್ರ ತಣ್ಣಗಿರುವುದಿಲ್ಲ, ಅದಕ್ಕೆ ಅಲ್ಲಿ ಹೋಗ್ತೇವೆ. ಅಲ್ಲಿ ಏನಿಲ್ಲ, ನಿಸರ್ಗದ ಮಧ್ಯ ತಣ್ಣಗ ಇರ್ತದೆ, ಅದಕ್ಕೆ ಆ ತಂಪು ಅನುಭವಿಸೋದಕ್ಕಾಗಿ ಹೋಗೋದು. ಇದು ಸತ್ಸಂಗ. ತಾವೆಲ್ಲ ನಾಳೆ ಬನ್ನಿ. ಈಗ 7:15 ಏಳೋ ಸಮಯ. ನಮಸ್ಕಾರ.